2026ನೇ ಸಾಲಿನ ಈ ಪದ್ಮ ಪ್ರಶಸ್ತಿ ಪ್ರಕಟಗೊಂಡಿದೆ. ಅದರಲ್ಲಿ 8 ಕನ್ನಡಿಗರಿಗೆ ಈ ಪ್ರಶಸ್ತಿಯ ಗರಿ ಸಂದಿರೋದು. ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ, ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಇದರ ಒಂದು ಸ್ಟೋರಿ ಇದೆ, ನೋಡೋಣ. 2026ನೇ ಸಾಲಿನ ಪದ್ಮ ಪುರಸ್ಕೃತರ ಪಟ್ಟಿ ಪ್ರಕಟ. 8 ಮಂದಿ ಕನ್ನಡಿಗರಿಗೆ ಪದ್ಮ ಪುರಸ್ಕಾರ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ 2026ರ ಸಾಲಿನ ಪದ್ಮ ಪುರಸ್ಕಾರ ಘೋಷಣೆಯಾಗಿದೆ. 5 ಪದ್ಮ ವಿಭೂಷಣ, 13 ಮಂದಿಗೆ ಪದ್ಮಭೂಷಣ, 113 ಮಂದಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಕರ್ನಾಟಕದ 8 ಸಾಧಕರು ಪದ್ಮ ಗೌರವಕ್ಕೆ ಭಾಜನರಾಗಿದ್ದಾರೆ. ಪುಸ್ತಕ ಸಂತ ಜ್ಞಾನದಾಸೋಹಿ ಪುಸ್ತಕ ಭಂಡಾರ ಸೃಷ್ಟಿಸಿದ ಮಂಡ್ಯ ಜಿಲ್ಲೆಯ ಅಂಕೇಗೌಡ ಅವರು ಈ ಬಾರಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಿನಕುರಳಿ ಗ್ರಾಮದ ಅಂಕೇಗೌಡರು ದೊಡ್ಡ ಜ್ಞಾನ ಭಂಡಾರವನ್ನೇ ಸೃಷ್ಟಿಸಿದ್ದಾರೆ. ಪಾಂಡವಪುರದಿಂದ ಕೇವಲ 1 ಕಿಲೋಮೀಟರ್ ದೂರದ ಹರಳಹಳ್ಳಿಯಲ್ಲಿ ಪುಸ್ತಕದ ಮನೆ ನಿರ್ಮಾಣ ಮಾಡಿದ್ದು, ಇಲ್ಲಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹವಿದೆ. ವಿಶ್ವದ ಎಲ್ಲ ಪ್ರಮುಖ ಗ್ರಂಥಗಳು ಒಂದೇ ಸೂರಿನಡಿ ಓದಲು ಸಿಗುವುದು ಈ ಪುಸ್ತಕ ಮನೆಯ ವಿಶೇಷ. ನಾನು ಚಿಕ್ಕ ಮಟ್ಟದಲ್ಲಿ ಮಾಡ್ತಾ ಇದ್ದದ್ದನ್ನು ಬೆಳೆಸ್ಕೊಂಡೆ. 1976ರಲ್ಲಿ ಲಿಟ್ರೇಚರಲ್ಲಿ ಮಾಸ್ಟರ್ ಡಿಗ್ರಿ. ನಾನು ಪ್ರಶಸ್ತಿಗಳನ್ನು ಹುಡಿಕೊಂಡು ಓದೋನಲ್ಲ, ಇದು ದೊಡ್ಡ ಪ್ರಶಸ್ತಿ ಅಲ್ವಾ, ನಾನೇನು ನನ್ನನ್ನು ಗುರುಸಿದಾರಲ್ಲ ಅನ್ನೋದೊಂದು ಖುಷಿ ಆಯಿತು. ಪದ್ಮಶ್ರೀ ಪ್ರಶಸ್ತಿ ಅಂದರೆ ಅದೊಂದು ದೊಡ್ಡ ಪ್ರಶಸ್ತಿ. 40-50 ವರ್ಷ ಇದರಲ್ಲೇ ನಾನು ದುಡಿಮೆ ಮಾಡಿದ್ದೇನೆ. ಕೇಂದ್ರ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ನೀವು ಗೌರವಪೂರ್ವಕವಾದ ನಮನವನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಸರ್. ಇನ್ನು ಸರಸ್ವತಿ ಪುತ್ರ ವಿದ್ವಾಂಸ ಕರ್ನಾಟಕದ ಶತಾವಧಾನಿ ಆರ್ ಗಣೇಶ್ ಪದ್ಮಭೂಷಣ ಗೌರವಕ್ಕೆ ಭಾಜನರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಸುರೇಶ್ ಹನಗವಾಡಿ, ಸಮಾಜ ಸೇವಕಿ SG ಸುಶೀಲಮರವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ತುಂಬ ಒಂಥರ ಶಾಕು, ಸರ್ಪ್ರೈಸು ಆಯಿತು, ಖುಷಿನೂ ಆಯಿತು. ಈ ಥರ ರೇರ್ ಡಿಸಾರ್ಡರು ನಮ್ಮ ಶ್ರಮನೆಲ್ಲ ಗುರುತಿಸಿದ ಒಂದು ಸಾರ್ಥಕತೆ ಭಾವ ಅನುಭವಕ್ಕೆ ಬಂತು. ದೇಶದ ಒಂದು ಉನ್ನತ ನಾಗರಿಕ ರಿಕಗ್ನಿಷನ್ ಪ್ರಶಸ್ತಿ ನಿಜವಾಗ್ಲೂ ಒಂದು ದೊಡ್ಡ ಹಿರಿಮೆ. ಎಲ್ಲವನ್ನು ಬದಿಗೊತ್ತಿ ನಾವು ಮುಂದಕ್ಕೆ ಹೋದಾಗ ಮಾತ್ರ ನಾವು ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಪದ್ಮಶ್ರೀ ಅವಾರ್ಡ್ ಬಂದರೆ ತುಂಬಾನೇ ಖುಷಿ ಇದೆ. ಜೊತೆ ನಮ್ಗೆಲ್ಲರಿಗೂ ಖುಷಿ ಆಗಿದೆ. ಎಷ್ಟೋ ವರ್ಷದ ಒಂದು ಫಲ ಇದು. ಆ ಫಲ ಭಗವಂತ ಕೊಡಿಸಿದಾನೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರದವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಕೈಗಾರಿಕೆ ಕ್ಷೇತ್ರದಲ್ಲಿ TT ಜಗನ್ನಾಥ್, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಮರಣೋತ್ತರವಾಗಿ ಧರ್ಮೇಂದ್ರಗೆ ಪದ್ಮ ವಿಭೂಷಣ, ಮಮ್ಮುಟ್ಟಿ, ಗಾಯಕಿ ಅಲ್ಕಾ ಯಾಗ್ನಿಕ್ ಪದ್ಮಭೂಷಣ ಗೌರವಕ್ಕೆ ಭಾಜನರಾಗಿದ್ದಾರೆ. ಗುರುತಿಸಿ ಪದ್ಮಶ್ರೀ ಕೊಟ್ಟದ್ದು ನನಗೆ ಭಾಳ ಖುಷಿ ತಂದದ. ಈ ಪದ್ಮಶ್ರೀ ನನ್ನ ಸಂಸ್ಥೆ ಕೆಲಸ ಮಾಡೋ ಎಲ್ಲ ಜನರಿಗೆ, ನನ್ನ ರೈತ ಬಾಂಧವರಿಗೆ, ಯಾಕಂದ್ರೆ ರೈತರಿಂದನೂ ನಾನು ಬೆಳೆದಿದ್ದೇನೆ, ಅವರಿಗೆ ಹೋಗ್ತದೆ ಅಂತ ಅನಿಸ್ತದೆ. ನಮ್ಮ ಭಾಗದಲ್ಲಿ ಇದು ಮುಂಬೈ ಪ್ರಾಂತದಲ್ಲಿ ಇರೋದರಿಂದ ಭಾಳಷ್ಟು ಶಿಕ್ಷಣದ ವಂಚಿತ ಆಗಿದೆ. ಅದಕ್ಕೆ ನನಗೆ ಇದು KL ಸೊಸೈಟಿ ಚುನಾವಣೆಯಲ್ಲಿ ಆರಿಸಿ ಬಂದ ಮೇಲೆ, ಚೇರ್ಮನ್ ಆದಮೇಲೆ ಈ ಸಂಸ್ಥೆಯನ್ನು ಬೆಳೆಸಬೇಕು, ಎಲ್ಲ ಹಳ್ಳಿ ಜನರಿಗೆ ಶಿಕ್ಷಣ ಮುಟ್ಟಬೇಕು, ಹಳ್ಳಿ ಜನರ ಮನೆಗೆ ಶಿಕ್ಷಣ ಕೊಡಬೇಕಂತ ತಿಳ್ಕೊಂಡು ನಾನು ಅದನ್ನು ಗುರುತಿಸಿ ಇವತ್ತು ಪದ್ಮಶ್ರೀ ಕೊಟ್ಟದ್ದು ನನ್ನ ರಾಷ್ಟ್ರಪತಿಗೆ ವಂದನೆಗಳು ಹೇಳ್ತಾ ಇದ್ದೆ. ಇನ್ನು ಕ್ರಿಕೆಟಿಗ ರೋಹಿತ್ ಶರ್ಮಾ, ಹರ್ಮನ್ ಪ್ರೀತ್ ಕೌರ್ಗೆ ಪದ್ಮಶ್ರೀ ಲಭಿಸಿದೆ. ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಸೇನಾ ಅತ್ಯುತ್ತಮ ಗೌರವ ಅಶೋಕ ಚಕ್ರಕ್ಕೆ ಭಾಜನರಾಗಿದ್ದಾರೆ. ಇನ್ನು ನಮ್ಮ ದೇಶಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ ಎಲ್ಲಾ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಹಾರ್ದಿಕ ಅಭಿನಂದನೆಗಳು. ವಿವಿಧ ಕ್ಷೇತ್ರಗಳಲ್ಲಿ ಅವರ ಪ್ರತಿಭೆ, ನಿಷ್ಠೆ ಮತ್ತು ಸೇವೆ ನಮ್ಮ ಸಮಾಜದ ನೆಲೆಯನ್ನ ಸಮೃದ್ಧಗೊಳಿಸುತ್ತಿದೆ ಅಂತ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಶುಭ ಕೋರಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.